ಚಿಂತಿಸ್ಬೇಡಿ, ನಾವು ನಿಭಾಯಿಸ್ತೀವಿ. ನನಗೆ ಗೊತ್ತು, ಆದ್ರೆ ನಾನು ಒಬ್ಬಳೇ ನಿಭಾಯಿಸ್ಬೇಕಾದ್ರೆ ಹಾಗಾಗುವುದಿಲ್ಲ. ಸ್ನೇಹಿತರೆ, ಇಂದು ನಾವೊಂದು ಸಣ್ಣ ಚಟುವಟಿಕೆ ಮಾಡೋಣ. ಈ ಸುಂದರ ಜೋಡಿ ಮೀರಾ ಮತ್ತು ಆರವ್ ಜತೆ. ಮತ್ತು ಈ ಆಟದ ಹೆಸರು ಕೀ ಯಾರ ಬಳಿ ಇದೆ. ಮತ್ತು ಇದು ಮನೆಯ ಕೀ ಅಲ್ಲ. ಕೀ ಎಂದರೆ ಹಣ. ನಿಮ್ಮ ಉತ್ತರ ಹೌದು ಎಂದಾದರೆ ಹೌದು ಎಂದು ತೋರಿಸಿ, ಇಲ್ಲ ಎಂದಾದರೆ ಇಲ್ಲ ಎಂದು ತೋರಿಸಿ. ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿರಿ, ಕಳೆದುಕೊಳ್ಳಲು ಏನೂ ಇಲ್ಲ. ಪ್ರಶ್ನೆ 1, ನಿಮ್ಮ ಸಂಗಾತಿಯ ಸಂಬಳ ಎಷ್ಟು ಅಂತ ನಿಮ್ಗೆ ನಿಖರವಾಗಿ ಗೊತ್ತಿದೆಯಾ? ಪ್ರಶ್ನೆ 2, ಯಾವ ಲೋನ್ ನಡೀತಿದೆ, ಎಷ್ಟು ಬಾಕಿ ಇದೆ ಮತ್ತು EMI ಯಾವ ದಿನಾಂಕದಂದು ಹೋಗ್ತದೆ ಅಂತ ನಿಮ್ಗೆ ಗೊತ್ತಾ? ಪ್ರಶ್ನೆ 3, ನಾಳೆ ಏನಾದ್ರೂ ಆದ್ರೆ ಟರ್ಮ್ ಇನ್ಶೂರೆನ್ಸ್ ಇದೆಯೋ ಇಲ್ವೋ, ನಾಮಿನಿ ಯಾರು ಅಂತ ಗೊತ್ತಾ? ಹೌದು. ಪ್ರಶ್ನೆ 4, ನಿಮ್ಮೆಲ್ಲ ದಾಖಲೆಗಳನ್ನು ಎಲ್ಲಿಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಇದು ಕಾಕತಾಳೀಯವಲ್ಲ. ದಂಪತಿಗಳಲ್ಲಿ ಇದು ಸಾಮಾನ್ಯ. ಇದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನನ್ನ ಎಲ್ಲಾ ಉತ್ತರಗಳು ಇಲ್ಲ ಎಂದೇ ಆಗಿತ್ತು. ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ನನಗೆ ಹಲವು ವಿಷಯಗಳ ಬಗ್ಗೆ ನಿಖರವಾದ ಐಡಿಯಾ ಇಲ್ಲ. ನಾನು ಎಲ್ಲವನ್ನೂ ನಿಭಾಯಿಸ್ತಿದ್ದೇನೆ, ಹಾಗಾಗಿ ಚೆನ್ನಾಗಿ ಕಾಳಜಿ ವಹಿಸ್ತಿದ್ದೇನೆ ಎಂದು ನನಗೆ ಅನಿಸಿತು. ಆದ್ರೆ ಬಹುಶಃ ನಾನು ಎಲ್ಲವನ್ನೂ ನನ್ನ ತಲೆಯಲ್ಲಿ ಲಾಕ್ ಮಾಡಿಕೊಂಡು ಕುಳಿತಿದ್ದೇನೆ. ಹೀಗೂ ಆಗ್ತದೆ ನೋಡಿ. ನೀವು ಹಣವನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನಾವು ಕಪಲ್ ಮನಿ ರೀಸೆಟ್ ಸೆಷನ್ ಕೂಡ ಮಾಡಬಹುದು. ಹೌದು, ಮಾಡೋಣ. ಯಾಕೆಂದ್ರೆ ಪ್ರಾಮಾಣಿಕವಾಗಿ ನಾಳೆ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಆದರೆ ಮನೆ ಹೇಗೆ ನಡೆಯುತ್ತದೆ ಎಂಬ ಈ ಪ್ರಶ್ನೆ ನನ್ನನ್ನು ತುಂಬಾ ಹೆದರಿಸುತ್ತದೆ. ಖಂಡಿತ 3 ಮುಖ್ಯ ವಿಷಯಗಳನ್ನ ಕವರ್ ಮಾಡೋಣ. ಮೊದಲನೆಯದು ಸಂಬಳ ನಿಂತು ಹೋದರೆ, ಎರಡನೇದು ನಮ್ಮಲ್ಲಿ ಒಬ್ರು ಇಲ್ಲದಿದ್ರೆ, ಮತ್ತು ಮೂರನೆಯದು ದೀರ್ಘಕಾಲೀನ ಕನಸುಗಳು ಯಾರ ಬೆನ್ನೆಲುಬಿನ ಮೇಲೆ ನಿಂತಿವೆ. ಬನ್ನಿ ಮೊದಲನೇ ಬಕೆಟ್ ಕ್ಲಿಯರ್ ಮಾಡ. ಒಂದು ವೇಳೆ ಇಂದು ಸಂಬಳ ನಿಂತು ಹೋದರೆ ಈ ಬಕೆಟ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಬಗ್ಗೆ ಅಲ್ಲ. ಇದು ಕೇವಲ ಒಂದು ಪ್ರಶ್ನೆ ಕೇಳುತ್ತೆ, ಪ್ಯಾನಿಕ್ ಎಷ್ಟು ಬೇಗ ಶುರುವಾಗುತ್ತೆ ಅಂತ. ಆರವ್, ನಾಳೆಯಿಂದ ನಿನ್ನ ಸಂಬಳ ಏಕಾಏಕಿ ನಿಂತು ಹೋಯ್ತು ಅಂತ ಅನ್ಕೋ. ಕ್ರೆಡಿಟ್ ಕಾರ್ಡ್ ಇಲ್ಲದೆ, ಲೋನ್ ಇಲ್ಲದೆ, ಯಾರನ್ನು ಕೇಳದೆ ಎಷ್ಟು ತಿಂಗಳು ಮನೆ ನಡೆಸಬಲ್ಲೆ? ನಿಜ ಹೇಳೋದ್ರೆ 4-5 ತೂರು. ನಾವಿನ್ನು ಸೇಫ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಕ್ಸಾಕ್ಟ್ ನಂಬರ್ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಮೋಸ್ಟ್ಲಿ ಕಪಲ್ಸ್ ಇದೇ ತಪ್ಪು ಮಾಡ್ತಾರೆ. ಫೀಲಿಂಗ್ಸ್ ಮೇಲೆ ಹೋಗ್ತಾರೆ, ನಂಬರ್ಸ್ ಮೇಲಲ್ಲ. ಸೊ ಎಷ್ಟು ಸಮಯದ ನಂತರ ಸ್ಟ್ರೆಸ್ ರಿಯಲ್ ಪ್ಯಾನಿಕ್ ಆಗುತ್ತೆ ಅಂತ ಈ ಬಕೆಟ್ ಬೇಸಿಕಲಿ ಹೇಳುತ್ತೆ. ಎಕ್ಸಾಕ್ಟ್ಲಿ. ಮಂತ್ಲಿ ಎಸೆನ್ಷಿಯಲ್ಸ್ ಅಂದ್ರೆ ಎಲ್ಲಾ ಖರ್ಚುಗಳನ್ನ ಸೇರಿಸಿ ರಫ್ಗೆ ಎಷ್ಟಾಗ್ಬೋದು? ಅಂದಾಜು 80,000. ಮತ್ತೆ ಏನಾದ್ರೂ ಬ್ಯಾಕಪ್ ಇನ್ಕಮ್ ಪ್ಲಾನ್ ಇದೆಯಾ? ಇಲ್ಲ. 6 ತಿಂಗಳ ಖರ್ಚು ಇನ್ಕಮ್ ಇಲ್ಲದೆ 4.8 ಲಕ್ಷ ರೂಪಾಯಿ. ಮತ್ತು ಇದು 4 ರಿಂದ 5 ತಿಂಗಳು ನಡೆಯುತ್ತೆ ಅನ್ಸಿದ್ರೆ ಆಮೇಲೆ ಮುಂದೆ ಏನು? ಬಕೆಟ್ ಒಂದರ ಗೋಲ್ ಇದೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡೋದು. ಇದಕ್ಕಿಂತ ಕಮ್ಮಿ ಅಂದ್ರೆ ರಿಸ್ಕಿ, ಇದಕ್ಕಿಂತ ಜಾಸ್ತಿ ಬೋನಸ್. ಈಗ ಬರುತ್ತೆ ಬಕೆಟ್, ಮತ್ತು ಇದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿದೆ. ಈ ಬಕೆಟ್ ತಿಂಗಳುಗಳಲ್ಲಿ ಯೋಚಿಸಲ್ಲ, ವರ್ಷಗಳಲ್ಲಿ ಯೋಚಿಸುತ್ತೆ. ಒಂದು ವೇಳೆ ಆಹಾರವಿಲ್ಲದಿದ್ರೆ ನಾನು ಕೇವಲ ಇಮೋಷನಲಿ ಮಾತ್ರವಲ್ಲ, ಫೈನಾನ್ಷಿಯಲಿ ಕೂಡ ಎಲ್ಲವನ್ನು ನಿಭಾಯಿಸಬಲ್ಲೆನೋ ಇಲ್ಲವೋ. ಮತ್ತು ಮೀರಾ ಇಲ್ಲದಿದ್ದರೆ ಮನೆ, ಪೇರೆಂಟ್ಸ್, ಫ್ಯೂಚರ್ ಇವೆಲ್ಲದರ ಭಾರ ಏಕಾಏಕಿ ನನ್ನ ಮೇಲೆ ಬರುತ್ತೆ. ಅದಕ್ಕಾಗಿಯೇ ಇಲ್ಲಿ ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಎಕ್ಸ್ಪೆನ್ಸಸ್ ತಿಂಗಳಿಗೆ 80,000 ರೂಪಾಯಿ, ವಾರ್ಷಿಕವಾಗಿ ಅಂದಾಜು 9.6 ಲಕ್ಷ ರೂಪಾಯಿ ಆಯ್ತು. ಈಗ ಈ ವ್ಯಾಲ್ಯೂ ಅನ್ನು ನಿಮ್ಮ ಫ್ಯಾಮಿಲಿ ಎಷ್ಟು ವರ್ಷಗಳ ಕಾಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅನ್ಸುತ್ತೋ ಆ ನಂಬರ್ ಆಫ್ ಇಯರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. 20 ವರ್ಷಗಳಿಂದ. ಹಾಗಾದ್ರೆ 9.6 ಲಕ್ಷ ಇಂಟು 20 ಅಂದ್ರೆ ಅಂದಾಜು 1.9 ಕೋಟಿನ. ಕರೆಕ್ಟ್. ಆದ್ರೆ ಇದು ಮನೆ ನಡೆಸುವ ಕಂಟಿನ್ಯೂಟಿ ಅಮೌಂಟ್ ಮಾತ್ರ. ಈಗ ಔಟ್ಸ್ಟ್ಯಾಂಡಿಂಗ್ ಲೋನ್ ಗಳನ್ನು ಆಡ್ ಮಾಡಿ. ಲೋನ್ ಸೇರಿಸಿ ಅರೌಂಡ್ 50 ಲಕ್ಷನ. ಹಾಗಾಗಿ ರಿಯಲಿಸ್ಟಿಕ್ ಪ್ರೊಟೆಕ್ಷನ್ ನಂಬರ್ 2.4 ಕೋಟಿ ಹತ್ತಿರ ಬರುತ್ತೆ. ಈಗ ಇದರಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಮೈನಸ್ ಮಾಡಿ. ಲೆಟ್ಸ್ ಸೇ 20 ಲಕ್ಷ. ಓಕೆ, ಹಾಗಾಗಿ ನಿಮ್ಮ ಟೋಟಲ್ ಕವರೇಜ್ ನೀಡ್ 1.9 ಪ್ಲಸ್ 0.5 CR ಮೈನಸ್ 20 ಲಕ್ಷ ಅಂದ್ರೆ 2.2 ಕೋಟಿ ಆಯ್ತು. ಮಕ್ಕಳು ಹಾಗೂ ಅವರ ಎಜುಕೇಶನ್ ಅಂತಹ ಏನಾದ್ರೂ ಫ್ಯೂಚರ್ ಗೋಲ್ಸ್ ಇದ್ರೆ ಅದನ್ನು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ 80 ಲಕ್ಷ. ಹಾಗಾಗಿ 2.2 ಕೋಟಿ ಪ್ಲಸ್ 80 ಲಕ್ಷ 3 ಕೋಟಿ. ಕೇಳೋಕೆ ಹೆವಿ ಅನ್ನಿಸ್ತಾ ಇದೆ, ಆದ್ರೆ ಈಗ ಇದು ರ್ಯಾಂಡಮ್ ಅಂತ ಅನ್ನಿಸ್ತಿಲ್ಲ. ಇದು ಫಿಯರ್ ಅಲ್ಲ, ಕ್ಲಾರಿಟಿ. ಈಗ 3ನೇ ಬಕೆಟ್ ಬಗ್ಗೆ ಮಾತಾಡೋಣ. ನಿಮ್ಮಿಬ್ಬರ ರಿಟೈರ್ಮೆಂಟ್ ಪಿಕ್ಚರ್ ಏನು? ಟ್ರಾವೆಲ್, ಪೇರೆಂಟ್ಸ್ಗೆ ಸಪೋರ್ಟ್, ಮಕ್ಕಳಿಗೆ ಸೀಡ್ ಫಂಡ್, ಮೇ ಬಿ ಯಾವ್ದಾದ್ರು ಸಣ್ಣ ಹಾಲಿಡೇ ಹೋಮ್. ನಾವು ಗೋವಾ ಅಥವಾ ಯುರೋಪ್ ಟ್ರಿಪ್ಗೆ ಹೋಗೋ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ರಿಟೈರ್ಮೆಂಟ್ ಬಗ್ಗೆ ನಾವು ಅಂದ್ರೆ ತುಂಬಾ ಕ್ಯಾಶುವಲ್ ಆಗಿ ಯೋಚಿಸ್ತೀವಿ. ಆದ್ರೆ ಈ ಕನಸುಗಳೆಲ್ಲ ಯಾರ ಬ್ಯಾಕ್ ಬೋನ್ ಮೇಲೆ ನಿಂತಿದೆ ಅಂತ ನಾವೆಂದೂ ಯೋಚಿಸಿಲ್ಲ. ಎಕ್ಸಾಕ್ಟ್ಲಿ.
ಪ್ರಶ್ನೆ ಇದೆ, ಈ ಕನಸುಗಳು ಕೇವಲ ಮಾರ್ಕೆಟ್ ಲಿಂಕ್ ಸೇವಿಂಗ್ಸ್ ಮೇಲೆ ನಿಂತಿವ್ಯಾ ಅಥವಾ ಇವುಗಳ ಕೆಳಗೆ ಯಾವುದಾದ್ರೂ ಗ್ಯಾರಂಟಿಡ್ ಪ್ರೊಟೆಕ್ಷನ್ ಬ್ಯಾಕ್ ಬೋನ್ ಇದೆಯಾ? ಒಂದ್ ವೇಳೆ ಮಾರ್ಕೆಟ್ ಡೌನ್ ಆದ್ರೆ ಅಥವಾ ಇನ್ಕಮ್ ನಿಂತ್ಕೋದ್ರೆ ಕನಸುಗಳು ಛಿದ್ರವಾಗುತ್ತವಾ ಅಥವಾ ಸ್ಟಡಿ ಸಪೋರ್ಟ್ ಇರುತ್ತಾ? ಆದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಾಗೂ ಎಷ್ಟು ದುಡ್ಡು ಬರುತ್ತೆ, ಯಾವ ಲೋನ್ಗಳು ಕ್ಲೋಸ್ ಆಗತ್ತೆ, ಯಾವ ಬೆನಿಫಿಟ್ಸ್ ಆಕ್ಟಿವೇಟ್ ಆಗತ್ತೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಫೈನಾನ್ಷಿಯಲ್ ಪ್ಯಾನಿಕ್ ಕಡಿಮೆ ಆಗತ್ತೆ. ನೋಡಿ, ಅದಕ್ಕೆ ನಾನು ನನ್ನ ಎಲ್ಲಾ ಕ್ಲೈಂಟ್ಗಳಿಗೆ ಪ್ರಾಮಿಸಸ್ ಫಾರ್ ಎವರ್ ಬಗ್ಗೆ ಹೇಳ್ತೀನಿ. ಇದು ಬರೀ ಒಂದು ಪ್ಲಾಟ್ಫಾರ್ಮ್ ಅಲ್ಲ, ನಿಮ್ಮ ಫ್ಯಾಮಿಲಿಯ ಮ್ಯಾಪ್. ಇದರಲ್ಲಿ ಕೊಟ್ಟಿರೋ ಫಾರ್ಮ್ ಡೌನ್ಲೋಡ್ ಮಾಡಿ, ಪಾಸ್ವರ್ಡ್ ಸೆಕ್ಯೂರ್ ಮಾಡಿ, ಹಾಗೂ ಅದರಲ್ಲಿ ಎಲ್ಲಾ ಪಾಲಿಸಿಗಳು, ಟರ್ಮ್, ಹೆಲ್ತ್, ಸೇವಿಂಗ್ಸ್, ಎಲ್ಲಾ ಲೋನ್ಗಳ ಬಗ್ಗೆ ಬರೆಯಿರಿ. ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಯಾವ ಪ್ರೊಟೆಕ್ಷನ್ ಸಿಕ್ಕಿದೆ, ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ, ಇನ್ವೆಸ್ಟ್ಮೆಂಟ್ಸ್, ನಾಮಿನಿಗಳು, ಅಡ್ವೈಸರ್ಸ್, ಕಂಪನಿಗಳು, ಹೆಲ್ಪ್ಲೈನ್ ಅಂತಹ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ನಂಬರ್ಗಳು, ಈ ಎಲ್ಲದರ ಬಗ್ಗೆನೂ ಬರೆಯಿರಿ. ನಾಳೆ ನಾನು ಇಲ್ಲದಿದ್ರೆ ಮೀರಾ ಈ ಬುಕ್ ಓಪನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬಹುದಾ? ಖಂಡಿತ. ಬದುಕು ತುಂಬಾ ಗೊಂದಲಮಯವಾದಾಗ ಈ ಪುಸ್ತಕ ಸ್ಪಷ್ಟತೆ ನೀಡುತ್ತದೆ. ನನ್ಗೆ ಅನ್ಸುತ್ತೆ ಇದು ಬರೀ ಡೈರಿ ಅಲ್ಲ, ಇದು ಕುಟುಂಬಕ್ಕೆ ಬರೆದ ಪ್ರೇಮ ಪತ್ರ. ಖಂಡಿತ. ವಿಮೆ ಮತ್ತು ದಾಖಲೆಗಳು ಬೋರಿಂಗ್ ಅಲ್ಲ, ಇದು ಹೊಸ ಲವ್ ಲ್ಯಾಂಗ್ವೇಜ್. ಇದಾದ್ಮೇಲೆ ನಾವು ಸಾಮಾನ್ಯವಾಗಿ 2 ಪ್ರಾಕ್ಟಿಕಲ್ ಕೆಲಸ ಮಾಡಬೇಕು. ಮೊದಲನೇದು, ಡಾಕ್ಯುಮೆಂಟ್ಸ್ ಫೋಲ್ಡರ್ ರೆಡಿ ಇಡಿ. 1 ಫಿಸಿಕಲ್ ಫೈಲ್ ಜೊತೆಗೆ 1 ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಡಿಜಿಟಲ್ ಫೋಲ್ಡರ್, 2 ಇರಬೇಕು. ಎರಡನೇದು, 1 ಪೇಜ್ ಚೀಟ್ ಶೀಟ್ ಮಾಡಿ. ಆರವ್ ಇಲ್ಲದಿದ್ರೆ, ಮೀರಾ ಇಲ್ಲದಿದ್ರೆ ಯಾವ ನಂಬರ್ಗೆ ಕರೆ ಮಾಡಬೇಕು, ಯಾವ ಕ್ಲೈಮ್ ಫೈಲ್ ಮಾಡಬೇಕು, ಯಾವ ಬ್ಯಾಂಕ್ನಲ್ಲಿ ಯಾವ ಅಕೌಂಟ್ಸ್ ಇದೆ, ಎಲ್ಲವೂ ಅದರಲ್ಲಿ ಬರೆದಿರಬೇಕು. 1 ತಿಂಗಳ ನಂತರ ಮತ್ತೆ ಕುಳಿತು ಒಬ್ಬರಿಗೊಬ್ರು ಇಡೀ ಸಿಸ್ಟಮ್ ವಿವರಿಸಿ, 1 ಮಿನಿ ಪ್ರೆಸೆಂಟೇಷನ್ ತರಹ. ಮತ್ತು ಪ್ರತಿ 2-3 ವರ್ಷಗಳಿಗೊಮ್ಮೆ ನಿಮ್ಮ ಪ್ರೊಟೆಕ್ಷನ್ ಇನ್ಸ್ಟ್ರೂಮೆಂಟ್ಸ್ ರಿವ್ಯೂ ಮಾಡಿ. ಕವರ್ ವ್ಯಾಲ್ಯೂ, ಪ್ರೀಮಿಯಂ ಅಮೌಂಟ್ ಎಲ್ಲವೂ. ನನಗೆ ಈಗ ಕಪಲ್ ಗೋಲ್ಸ್ ಅಂದ್ರೆ ಬರೀ ಮಾಲ್ಡೀವ್ಸ್, ಮ್ಯಾಚಿಂಗ್ ಬಟ್ಟೆಗಳು, ಫೋಟೋಗಳು ಮಾತ್ರ ಅಲ್ಲ. ನನಗೆ ಕಪಲ್ ಗೋಲ್ಸ್ ಅಂದ್ರೆ ಈ ಎಲ್ಲಾ ಪ್ರಾಮಿಸ್ಗಳಲ್ಲಿ ನಾನು ಮತ್ತು ಆರವ್ ಸೇಮ್ ಪೇಜ್ ನಲ್ಲಿ ಇದ್ದೀವಿ ಅನ್ನೋದು. ನಾನು ಒಪ್ಪುತ್ತೀನಿ. ಹೊಸ ಕೆಫೆ ಎಕ್ಸ್ಪ್ಲೋರ್ ಮಾಡೋದು ಒಳ್ಳೇದೇ, ವೆಕೇಶನ್ ಪ್ಲಾನ್ ಮಾಡೋದು, ರೀಲ್ಸ್ ಮಾಡೋದು ಎಲ್ಲ ಸರಿ. ಆದ್ರೆ ನೀವು ಒಬ್ರಿಗೊಬ್ರು ಫೈನಾನ್ಷಿಯಲ್ ಸೇಫ್ಟಿ ಪ್ಲಾನ್ ಮಾಡದಿದ್ರೆ ಕಪಲ್ ಗೋಲ್ಸ್ ಬರೀ ಫಿಲ್ಟರ್ ಅಷ್ಟೇ, ಫೌಂಡೇಶನ್ ಅಲ್ಲ. ಹಾಗಾಗಿ 2026ರಲ್ಲಿ ಶಾಶ್ವತ ಭರವಸೆಗಳನ್ನು ತುಂಬಿ ಫ್ಯೂಚರ್ ಪ್ಲಾನಿಂಗ್ ಫಿಕ್ಸ್ ಮಾಡಿ ಮತ್ತು ಇಬ್ಬರು ಸೇಮ್ ಪೇಜ್ ನಲ್ಲಿ ಇದ್ದು ಈ ಫೌಂಡೇಶನ್ ಸ್ಟ್ರಾಂಗ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ಇಂಥದೇ ರಿಲೇಟಬಲ್ ಕಪಲ್ ಫೈನಾನ್ಷಿಯಲ್ ಗೋಲ್ ವಿಡಿಯೋಗಳಿಗಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.